ಬೈಕ್ಗೆ ಗುದ್ದಿ ಕೆಎಸ್ಆರ್ಟಿಸಿ ಬಸ್ ಫಲ್ಟ್. ಎಸ್, ಡಿವೈಡರ್ ಹಾರಿ ಬೈಕ್ಗೆ ಗುದ್ದಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಠಾಣೆಯ ಪಿಎಸ್ಐ ನಾಗರಾಜ್ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಕಖಲಿಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಕನಕಪುರದಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಬಸ್ ತೆರವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದಂತಹ ಬಸ್ ಎದುರು ಬರ್ತಿದ್ದಂತಹ ಬೈಕ್ಗಳಿಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಬ್ರಿಡ್ಜ್ ಮೇಲಿನಿಂದ ಕೆಳಗೆ ಬಿದ್ದಂತಹ ಕೆಎಸ್ಆರ್ಟಿಸಿ ಬಸ್ನಲ್ಲಿದ್ದವರಿಗೆ ಹಲವರಿಗೆ ಗಂಭೀರ ಗಾಯಗಳಾಗಿದೆ. ಘಟನೆಯ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಕ್ರೀನ್ ಮೇಲೆ ಆ ಒಂದು ದೃಶ್ಯವನ್ನ ಕೂಡ ಫ್ರೀಡಂ ಟಿವಿ ತೋರಿಸ್ತಾ ಇದೆ. ಎಸ್ ವೀಕ್ಷಕರೇ, ಒಂದು ಅವಘಡ ಸಂಭವಿಸಿದೆ. ಡಿವೈಡರ್ ಹಾರಿ ಬೈಕ್ಗೆ ಗುದ್ದಿ ಕೆಎಸ್ಆರ್ಟಿಸಿ ಬಸ್ ಫಲ್ಟಿಯಾಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅದು ಯಾವ ರೀತಿಯಾಗಿ ಕೆಎಸ್ಆರ್ಟಿಸಿ ಬಸ್ ಬಂದಿದೆ ಎನ್ನುವಂಥದ್ದು. ಹಾಗೆ ಅಲ್ಲಿರುವಂತಹ ಜನರು ಕೂಡ ಆತಂಕದಿಂದ ಓಡಿ ಹೋಗ್ತಾರೆ, ಏನಾಯ್ತು ಅಂತ ನೋಡ್ಲಿಕ್ಕೆ. ಈ ಒಂದು ಘಟನೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಠಾಣೆಯ ಪಿಎಸ್ಐ ನಾಗರಾಜ್ ಅವರು ಸಾವನ್ನು ಕೂಡ ಒಪ್ತಾರೆ. ನೀವು ನೋಡ್ತಾ ಇರಬಹುದು ಯಾವ ತರವಾಗಿ ಆ ಒಂದು ಬಸ್ ಬರ್ತಾ ಇದೆ ಅಂತ. ಬಸ್ ಸ್ಪೀಡ್ ಅನ್ನ ಕಂಟ್ರೋಲ್ ತೆಗೆದುಕೊಳ್ಳೋಕೆ ಆಗ್ಲಿಲ್ಲ. ಒಂದೆರಡು ಬೈಕ್ಗಳಿಗೂ ಕೂಡ ಡಿಕ್ಕಿ ಹೊಡೆಯುತ್ತೆ. ಅದಾದ ನಂತರ ಫಲ್ಟಿಯಾಗಿ ಬೀಳ್ತಾ ಇದ್ದಂತಹ ದೃಶ್ಯ ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಠಾಣೆಯ ಪಿಎಸ್ಐ ಅವರು ನಾಗರಾಜ್ ಕೂಡ ಸಾವನ್ನಪ್ಪಿದ್ದಾರೆ. ಆ ಒಂದು ದೃಶ್ಯವನ್ನು ನಾವು ಇವತ್ತು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಅದು ಹೇಗೆ ಫಲ್ಟಿ ಆಗಿದೆ ಕೆಎಸ್ಆರ್ಟಿಸಿ ಬಸ್ ಅಂತ ಹೇಳಿ. ಆ ಒಂದು ಕೆಎಸ್ಆರ್ಟಿಸಿ ಬಸ್ನ ಒಳಗಿರುವಂತಹ ಪ್ರಯಾಣಿಕರಿಗೂ ಕೂಡ ಹಲವರಿಗೆ ಗಂಭೀರ ಗಾಯಗಳಾಗಿದೆ. ಹಾಗೆ ಕೆಎಸ್ಆರ್ಟಿಸಿ ಬಸ್ ಡಿವೈಡರ್ನ ಹೇಗೆ ಗುದ್ದಿದೆ ಎನ್ನುವಂಥದ್ದನ್ನ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಕನಕಪುರದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ಸು ಈ ಒಂದು ತಿರುವಿನಲ್ಲಿ ಚಾಲಕ ನಿಯಂತ್ರಣ ತಪ್ಪಿ ಹೋಗಿರುತ್ತೆ. ಆ ಒಂದು ಬಸ್ದು ಎದುರಿಗೆ ಬರ್ತಿದ್ದಂತಹ ಬೈಕ್ಗಳಿಗೆಲ್ಲದಕ್ಕೂ ಕೂಡ ಡಿಕ್ಕಿ ಹೊಡೆದು ಆಮೇಲೆ ಬಂದು ಫಲ್ಟಿ ಆಗಿದೆ. ಬ್ರಿಡ್ಜ್ ಮೇಲ್ನಿಂದ ಕೆಳಗೆ ಬಿದ್ದಿರುವಂತಹ ಕೆಎಸ್ಆರ್ಟಿಸಿ ಬಸ್. ಇದು ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಎಲ್ಲರೂ ಕೂಡ ಆ ಒಂದು ಕ್ಷಣಕ್ಕೆ ಸಹಾಯ ಮಾಡಲಿಕ್ಕೆ ಅಂತ ಓಡ್ ಹೋಗ್ತಾ ಇರುವಂತಹ ದೃಶ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.